ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಭಾಗ್ಯ ಕ್ರಿಯೇಷನ್. ಇವತ್ತು ಬರೀ ಥ್ರೆಡ್ಡಲ್ಲಿ ಬ್ರೈಡಲ್ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಮಲ್ಟಿ ಕಲರ್ ಇದೆ. ನಾನು 3 ಕಲರ್ ಯೂಸ್ ಮಾಡಿಕೊಂಡು ಕುಚ್ಚು ಕಟ್ತಾಯಿದ್ದೀನಿ. ನೋಡಿ, ಫಸ್ಟಿಗೆ ಇವಾಗ ಸ್ಯಾರಿ ಅಂಚಿಗೆ 6 ಎಳೆ ದಾರ ಸುತ್ತಕೊಂಡು ನಾಟ್ ಹಾಕ್ಕೊಂಡು, ಸ್ವಲ್ಪ ದಪ್ಪ ನಾಟ್ ಹಾಕ್ಕೊಂಡು ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು. 2 ಟೈಮು ಲಾಕ್ ಮಾಡ್ಕೋಬೇಕು. ಮತ್ತು 2 ಚೈನ್ ಹಾಕ್ಕೋಬೇಕು. ಈಗ ನೀಡಲ್ ಮೇಲೆ ದಾರ ತಗೊಂಡು ಪಕ್ಕಕ್ಕೆ ನೀಡಲ್ನ ಚುಚ್ಚಿ ಮತ್ತು ಎರಡಕ್ಕೊಂದು ಆ ಥರ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಅದರ ಪಕ್ಕಕ್ಕೆ ಚುಚ್ಚಬೇಕು. ಮತ್ತು ಎರಡಕ್ಕೊಂದು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಆ ಪಕ್ಕದಲ್ಲೇ ಚುಚ್ಚಿ ದಾರನ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 2 ದಾರಕ್ಕೊಂದು ಹಾಕ್ಕೊಂಡು ಇದೇ ಥರ ನಾವು 6 ಕಂಬ ಮಾಡ್ಕೋಬೇಕು. ಇದು ಸ್ವಲ್ಪ ಡಿಫ್ರೆಂಟು ಡಿಸೈನು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಷ್ಟಿದೆ ಕೌಂಟ್ ಮಾಡ್ಕೋಬೇಕು, ಕರೆಕ್ಟಾಗಿ ಹಾಕ್ಕೋಬೇಕು. ಜಾಸ್ತಿ ಹಾಕ್ಕೊಂಡ್ರೆ ಬರೀ ಜಾಸ್ತಿ ಇದೇ ಆಗೋಗ್ಬಿಡುತ್ತೆ ಡಿಸೈನು. ನಾವು ಆರ್ಚ್ ಮಾಡೋದಕ್ಕೆ ಸ್ಟಾರ್ಟಿಂಗು ಈ ಥರ ಮಾಡಿಕೊಂಡು ಫಸ್ಟು ಇವಾಗ 5 ಚೈನ್ ಹಾಕ್ಕೋತಾ ಇದ್ದೀನಿ ನಾನು. 5 ಚೈನ್ ಹಾಕ್ಕೊಂಡು ಬೇಕು ಅಂದರೆ 6 ಬೇಕಾದ್ರೂ ಹಾಕ್ಕೋಬೋದು. ಮತ್ತು ನೀಡಲ್ ಮೇಲೆ ದಾರ ತಂದು ಬಟ್ಟೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೀಡಲ್ನ ಚುಚ್ಚಿ ದಾರನ ತಂದು ಎರಡಕ್ಕೊಂದು ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ತಂದು ನೀಡಲ್ನ ಚುಚ್ಚಿ ದಾರನ ತಂದು ಎರಡಕ್ಕೊಂದು ಹೀಗೆ ಅದ್ರ ಪಕ್ಕನೇ ನೀಡಲ್ ಮೇಲೆ ದಾರ ತಂದು ಅದ್ರ ಪಕ್ಕನೇ ನೀಡಲ್ನ ಹಾಕಿ ದಾರನ ತಂದು ಎರಡಕ್ಕೊಂದು ಹೀಗೆ ನಾವು 6 ಕಂಬನ ಮಾಡ್ಕೋಬೇಕು. ಸ್ಯಾರಿ ಪೂರ ಹೀಗೇ 6 ಕಂಬ ಮಾಡ್ಕೋಬೇಕು. ಬಟ್ಟು ನಾನು 5 ಮತ್ತು 6 ಚೈನು ಹಾಕ್ಕೋತಾ ಹೋಗಿದ್ದೀನಿ. ಆರ್ಚಿಗೆ 6 ಚೈನ್ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಕುಚ್ಚು ಕಟ್ಟಕ್ಕೆ ಗ್ಯಾಪ್ ಇಟ್ಟಿರ್ತೀವಲ್ಲ, ಅದು 5 ಚೈನ್ ಇಲ್ದಿದ್ರೆ 6 ಚೈನು ಅದನ್ನೂ ಹಾಕ್ಕೋಬೋದು ಕಂಟಿನ್ಯೂ. ನೋಡಿ, ಇವಾಗ ಕೌಂಟ್ ಮಾಡ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ 6 ಕಂಬ ಹಾಕ್ಕೊಂಡು ಮತ್ತು 6 ಚೈನ್ ಹಾಕ್ಕೋತಾ ಇದ್ದೀನಿ. 6 ಚೈನ್ ಹಾಕ್ಕೊಂಡು ಇವಾಗ ನೀಡಲ್ ಮೇಲೆ ದಾರನ ತಂದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚುಚ್ಕೋಬೇಕು. ಸ್ವಲ್ಪ ಬೇಕಾದ್ರೆ ಒಳಗಡೆ ಒಂದು ಚೈನ್ ಒಳಗಡೆ ಹಾಕ್ಕೊಂಡ್ರೂ ಅದು ಚೆನ್ನಾಗಿರುತ್ತೆ. ಮತ್ತು ನೀಡಲ್ನ ಅದ್ರ ಪಕ್ಕದಲ್ಲೇ ಚುಚ್ಚಿ ದಾರನ ತಂದು ಎರಡಕ್ಕೊಂದು ಇದೇ ಥರ ಮತ್ತು 6 ಕಂಬನ ಹಾಕ್ಕೋಬೇಕು. ಬಟ್ಟು ಆರ್ಚಿಗೆ 6 ಚೈನ್ ಹಾಕಿದ್ರೆ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನೋಡಿ, ಇವಾಗ ನಾನು 5 ಚೈನ್ ಹಾಕ್ಕೊಂಡು ಮತ್ತು 6 ಕಂಬ ಹಾಕ್ಕೊಂಡಿದ್ದೀನಿ. ಇದೇ ಥರ ಸ್ಯಾರಿ ಪೂರ ಬರಬೇಕು. ಫಸ್ಟು 6 ಕಂಬ ಹಾಕ್ಕೊಂಡು 5 ಚೈನ್ ಹಾಕ್ಕೊಂಡು ಮತ್ತೆ 6 ಕಂಬ ಹಾಕ್ಕೊಂಡು ಮತ್ತೆ 6 ಚೈನ್ ಹಾಕ್ಕೊಂಡು ಮತ್ತು 5 ಕಂಬ ಹಾಕ್ಕೊಂಡೆ. ಅದೇ ಥರ ಈಗ ನೋಡಿ ಸ್ಯಾರಿ ಪೂರ ಹಾಕ್ತಾಯಿದ್ದೀನಿ. ಈಗ ಎಡ್ಜಲ್ಲೂ ಅಷ್ಟೇ ನನಗೆ ಕರೆಕ್ಟಾಗೆ ಬಂತು. ಇವಾಗ ನೋಡಿ, ಅಂದರೆ ಪಕ್ಕನೇ ಚುಚ್ಕೋಬೇಕು. ಸ್ವಲ್ಪ ಗ್ಯಾಪ್ ಬಿಟ್ಟರು ಚೆನ್ನಾಗಿ ಕಾಣಲ್ಲ ಡಿಸೈನ್ಸು. ಈಗ 2-3 ಚೈನ್ ಹಾಕಿ
ಥ್ರೆಡ್ನ ಕಟ್ ಮಾಡಿ ದಾರಾನ ಮೇಲೆಳೆದ್ರೆ ಲಾಕ್ ಆಗುತ್ತೆ ನೋಡಿ. ಇವಾಗ ಸ್ಯಾರಿ ಪೂರ 5 ಚೈನು, ಒಂದು 6 ಕಂಬ ಮತ್ತು 6 ಚೈನು 6 ಕಂಬ ಈ ಥರ ಬಂದಿದೆ. ಇವಾಗ ಸೆಕೆಂಡ್ ಆರ್ಚು. ಇವಾಗ ನಾವು ಫಸ್ಟಿಗೆ ಎಲ್ಲಿ ಲಾಕ್ ಮಾಡ್ಕೊಂಡಿದ್ವೋ ಅಲ್ಲಿಗೆ 6 ಎಳೆ ದಾರನ ಬೇರೆ ಕಲರು ತಗೊಂಡು 2 ಸಲ ಲಾಕ್ ಮಾಡಿಕೊಂಡು ಮತ್ತು ನಾವು 6 ಕಂಬ ಹಾಕ್ಕೊಂಡಿದ್ವಲ್ಲ ಅಲ್ಲಿ ನಾವು ಹಾಫ್ ಕ್ರೋಶ ಮಾಡ್ಕೋತಾ ಹೋಗಬೇಕು. ಸ್ಟಾರ್ಟಿಂಗು ಹಾಫ್ ಕ್ರೋಶ ಮಾಡ್ಕೋಬೇಕು. 6 ಕಂಬಕ್ಕೂ ಹಾಫ್ ಕ್ರೋಶ ಮಾಡಿಕೊಂಡು ನೋಡಿ, ಅಲ್ಲಿ ಹೋಲ್ ಇರುತ್ತೆ ಅದು ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಂಡು ಹಾಫ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 5 ಚೈನ್ ಹಾಕ್ಕೊಂಡು ಇವಾಗ ಲಾಸ್ಟ್ ಕಂಬ ಇರುತ್ತಲ್ಲ ಅಲ್ಲಿಗೆ ನೀಡಲ್ನ ಹಾಕಿ, ಹೋಲ್ ಇರುತ್ತಲ್ಲಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಪಕ್ಕದಲ್ಲಿ ಇನ್ನೊಂದು ಹೋಲ್ ಇರುತ್ತೆ, ಇನ್ನೊಂದು ಕಂಬದ್ದು, ಅಲ್ಲಿಗೆ ಲಾಕ್ ಮಾಡಿಕೊಂಡು ಅಲ್ಲಿಂದ ನೀಡಲ್ಗೆ 2 ಸಲ ದಾರ ಸುತ್ತಕೊಂಡು ನಾವು ಪಕ್ಕದಲ್ಲಿ ಒಂದು 6 ಚೈನ್ ಹಾಕಿದ್ವಲ್ಲ ಅಲ್ಲಿಗೆ ನಾವು ಟ್ರಿಬಲ್ ಕ್ರೋಶನ ಹಾಕ್ಕೋಬೇಕು ನೋಡಿ. ಹೀಗೆ ನೀಡಲ್ನ ಹಾಕಿ ದಾರಾನ ಎಳೆದು ಎರಡಕ್ಕೊಂದು ಹೀಗೆ ಮತ್ತೆ ನೀಡಲ್ ಮೇಲೆ ದಾರಾನ ತಗೊಂಡು 2 ಸಲ ತಗೋಬೇಕು. ಮತ್ತು ನೋಡಿ ಎರಡಕ್ಕೊಂದು ಇದೇ ಥರ ಹಾಕ್ಕೋಬೇಕು. ಟ್ರಿಬಲ್ ಕ್ರೋಶ ಮಾಡ್ಕೋಬೇಕು. 2 ಟೈಮು ನೀಡಲ್ ಮೇಲೆ ದಾರ ತಗೋಬೇಕು. ಮಿಸ್ ಮಾಡ್ಕೋಬಾರ್ದು. ನೀಟಾಗಿ ಥ್ರೆಡ್ಡು ಜಾಸ್ತಿ ಟೈಟು ಲೂಸು ಮಾಡ್ಕೋಬಾರ್ದು. ಒಂದೇ ಲೆವೆಲಲ್ಲಿ ನಾವು ಕಂಬಗಳನ್ನ ಮಾಡ್ಕೋತಾ ಹೋಗಬೇಕು. ಏಕೆಂದರೆ ಒಂದು ಉದ್ದ ಒಂದು ಮೋಟ ಆದರೆ ಆರ್ಚು ನೀಟಾಗಿ ಬರಲ್ಲ ನೋಡಿ. ಇದೇ ಥರ ಟ್ರಿಬಲ್ ಕ್ರೋಶ ಹಾಕ್ಕೋಬೇಕು. ಇವಾಗ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತಗೊಂಡು ಸೂಜಿನ ಹಾಕಿ ದಾರನ ತಂದು ಎರಡಕ್ಕೊಂದೇ ಮಾಡ್ಕೋತಾ ಹೋಗಬೇಕು. ಟೋಟಲ್ಲು ನಾವು 6 ಚೈನ್ ಹಾಕಿರೋದ್ರಿಂದ ನಮಗೆ 12 ಕಂಬಗಳು ಹಾಕ್ಕೋಬೇಕು. ಕರೆಕ್ಟಾಗಿ ಹಿಡಿಯುತ್ತೆ. 12 ಕಂಬ ಪರ್ಫೆಕ್ಟಾಗಿ ಕೂರುತ್ತೆ. ನೀವು ಜಾಸ್ತಿ ಹಾಕೊಂಡ್ರೆ ಇನ್ನೂ ಲೂಸ್ ಆಗುತ್ತೆ. ಅದರ ಬದಲು ಸಾಕು 12 ಕಂಬ ಹಾಕ್ಕೊಂಡ್ರೆ 6 ಚೈನ್ಗೆ 12 ಕಂಬ ಪರ್ಫೆಕ್ಟಾಗಿ ಬರೋದ್ರಿಂದ ನೀವು 6 ಚೈನ್ ಹಾಕ್ಕೊಂಡ್ರೆ ಸಾಕು. ನೀವು ಕುಚ್ಚಿಗೆ ಬೇಕು ಅಂದರೆ ನಾವು 5 ಚೈನ್ ಹಾಕಿದ್ವಲ್ಲ, ಬೇಕಾದ್ರೆ ಅದನ್ನು 6 ಚೈನು ಹಾಕ್ಕೋಬೋದು. ಇದೇ ಥರ ಟ್ರಿಬಲ್ ಕ್ರೋಶ ಮಾಡ್ಕೊಳ್ಳಿ. ನಿಮಗೆ ಅಷ್ಟು ಇದಾಯಿತು ಅಂದರೆ ಡಬಲ್ ಕ್ರೋಶನೂ ಹಾಕ್ಕೋಬೋದು. ಇದು ಆರ್ಚು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಟ್ರಿಬಲ್ ಕ್ರೋಶ ಚೆನ್ನಾಗಿ ಕಾಣುತ್ತೆ. ಇವಾಗ ನೋಡಿ 12 ಕಂಬ ಹಾಕ್ಕೊಂಡು ಕೂರಬೇಕು. ಕೌಂಟ್ ಮಾಡ್ಕೋಬೇಕು. ಏಕೆಂದರೆ ನಾವು ಮರ್ತೋಗ್ಬಿಟ್ರೆ ಆರ್ಚು ಸರಿಯಾಗಿ ಬರಲ್ಲ. ಇವಾಗ ನೋಡಿ 11 ಆಗಿದೆ. ಇನ್ನೊಂದು ಹಾಕ್ಕೊಂಡ್ರೆ 12 ಕಂಬ ಕರೆಕ್ಟಾಗಿ ಬಂತು ನೋಡಿ. 6 ಚೈನ್ಗೆ 12 ಕಂಬ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ ಫಸ್ಟಿಗೆ ನಾವು ಅಲ್ಲಿ 6 ಕಂಬಗಳು ಹಾಕಿದ್ವಲ್ಲ ಅದರಲ್ಲಿ 4ನೇ ಕಂಬಕ್ಕೆ ನಾವು ಡೈರೆಕ್ಟು 12 ಕಂಬ ಹಾಕ್ಕೊಂಡ್ಮೇಲೆ ಇಲ್ಲಿ ಫಸ್ಟಿಗೆ ನಾವು ಹಾಕ್ಕೊಂಡಿದ್ವಲ್ಲ ಕಂಬಗಳು, ಅದು 4ನೇ ಕಂಬಕ್ಕೆ ನೀವು ಅಲ್ಲಿ ಹೋಲ್ ಇರುತ್ತೆ ಅಲ್ಲಿ ಒಳಗಡೆ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ನೋಡಿ ಈ ಥರ ಆರ್ಚು ಕ್ರಿಯೇಟ್ ಆಗುತ್ತೆ. ನೀಟಾಗಿ ಬರುತ್ತೆ ಫಿನಿಶಿಂಗು ನೋಡಿ. ಈಗ ಮತ್ತೆ ಅದ್ರ ಪಕ್ಕದಲ್ಲಿ ಹೋಲ್ ಇರುತ್ತೆ, ಇನ್ನು ಗ್ಯಾಪ್ ಇರುತ್ತೆ ಇನ್ನೊಂದು ಚೈನು, ಅಲ್ಲಿಗೆ ಮತ್ತೆ
ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ಳಿ. ನೋಡಿ ಇವಾಗ ಕರೆಕ್ಟಾಗಿ ನಾವು ಆ ಕಡೆ ಯಾವ ಥರ, ಏಕೆಂದರೆ ನಾವು ಫಸ್ಟಿಗೆ ಅಲ್ಲಿ 2 ಚೈನ್ ಬಿಟ್ಟು ಆಮೇಲೆ ಟ್ರಿಬಲ್ ಕ್ರೋಶಾ ಸ್ಟಾರ್ಟ್ ಮಾಡ್ಕೊಂಡಿದ್ವಲ್ಲ, ಹಾಗೆ ನೋಡಿ ಇವಾಗ 5 ಚೈನ್ ಹಾಕ್ಕೊಂಡು ಮತ್ತು ಫಸ್ಟ್ನೇ ಕಂಬದ ಹೋಲ್ಗೆ ಸ್ಟಾರ್ಟಿಂಗು ಅಲ್ಲಿಗೆ ಹಾಕಿ ನೀಡಲ್ನ ಹಾಕಿ ದಾರನ ತಗೊಂಡು 2 ಇರುತ್ತೆ ನೀಡಲ್ ಮೇಲೆ ದಾರ ಲಾಕ್ ಮಾಡ್ಕೋಬೇಕು. ಅದು ಗಂಟು ಇತ್ತು ನೋಡಿ ಹಿಂದೆ ಹೋಗೋ ಥರ ಇದೇ ಥರ ಮಾಡ್ಕೋಬೋದು. ಮತ್ತು ಪಕ್ಕದಲ್ಲಿ ಇನ್ನೊಂದು ಕಂಬದ ಹೋಲ್ಗೆ ನೀಡಲ್ನ ಹಾಕಿ ಮತ್ತು ಅಲ್ಲೂ ಹಾಫ್ ಕ್ರೋಶಾ ಥರ ಹಾಕ್ಕೋಬೇಕು. ನೋಡಿ ಇವಾಗ ಏಕೆಂದರೆ ಕುಚ್ಚಿಗೆ ಸ್ವಲ್ಪ ಗ್ಯಾಪ್ ಬೇಕು ಅಂತ ನಾನು 5 ಚೈನ್ ಹಾಕ್ಕೊಂಡಿದ್ದೀನಿ. ಅಷ್ಟೇ ಸಾಕಾಗುತ್ತೆ. ನಿಮಗೆ ಹೊಸೊಬ್ರು ಕಟ್ಟೋರಿಗೆ ನಿಮಗೆ ಗೊತ್ತಾಗಲ್ಲ ಅಂದರೆ 6 ಹಾಕೋಬೋದು. ನೋಡಿ ಇವಾಗ ಇಲ್ಲಿ ಲಾಕ್ ಮಾಡಾಯ್ತಲ್ಲ, ಈಗ ನೀಡಲ್ ಮೇಲೆ ದಾರನ ತಂದು 4 ಕಂಬ ಇರುತ್ತಲ್ಲ, ಇವಾಗ ನೋಡಿ ಅಲ್ಲಿಂದ 2 ಕಂಬಕ್ಕೆ ಮಾತ್ರ ನಾವು ಲಾಕ್ ಮಾಡ್ಕೊಂಡಿರ್ತೀವಿ. ಮತ್ತು ಅಲ್ಲಿಂದ 4 ಕಂಬ ಮುಂದೆ ಇರಬೇಕು. ಅಲ್ಲಿಗೆ ಕರೆಕ್ಟಾಗಿ ಟ್ರಿಬಲ್ ಆರ್ಚು ಕರೆಕ್ಟಾಗಿ ಹೋಗುತ್ತೆ. ನಾವು ಸ್ಟಾರ್ಟಿಂಗು ಯಾವಾಗೆ 2 ಕಂಬ ಬಿಟ್ಬಿಟ್ಟು ಟ್ರಿಬಲ್ ಕ್ರೋಶಕ್ಕೆ ಹಾಕ್ಕೊಂಡ್ವು ಸೇಮ್ ಇದಂಗೆ ಬರುತ್ತೆ. ಮತ್ತು ಇದು ಟ್ರಿಬಲ್ ಕ್ರೋಶಾ 12 ಕಂಬ ಆದಮೇಲೆ ನಾವು 4 ಕಂಬ ಬಿಟ್ಟು ಅಲ್ಲಿ ಲಾಕ್ ಮಾಡ್ಕೋಬೇಕು. 4 ಕಂಬ ಬಿಟ್ಕೊಂಡು ಅಲ್ಲಿ ಲಾಕ್ ಮಾಡ್ಕೋಬೇಕು ಅಷ್ಟೇ. ಇದರಲ್ಲಿ ಅದನ್ನು ಸರಿಯಾಗಿ ಒಂದು ಸಲ ಒಬ್ಸರ್ವ್ ಮಾಡಿ ನೀವು ನೋಡ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಕಟ್ಕೋಬೋದು. ಬೀಡ್ಸ್ ಬೇಡ ಇಷ್ಟನೇ ಇಲ್ಲ, ಒಂದು ಬೀಡ್ಸು ಇಷ್ಟ ಇಲ್ಲ, ಬರೀ ಥ್ರೆಡ್ಡಲ್ಲೇ ಯೂಸ್ ಮಾಡ್ಕೋಬೇಕು ಕಟ್ಟಬೇಕು ಅಂತಂದರೆ ಈ ಥರನೂ ತುಂಬ ಗ್ರ್ಯಾಂಡಾಗಿ ಕಟ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಹೆವಿ ಲುಕ್ ಕೊಡುತ್ತೆ. ನೋಡಿ ಇವಾಗ 1 2 3 4 ನೋಡಿ 4 ಕಂಬ ಅಲ್ಲಿ ನೋಡಿ 4ನೇ ಕಂಬ ಲಾಸ್ಟಿಗೆ ಅಲ್ಲಿ ಹೋಲಿರುತ್ತೆ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೇಕು. ಇವಾಗ ಯಾಕೆಂದರೆ ಇನ್ನೊಂದು ಸ್ಟೆಪ್ ಬರೋದ್ರಿಂದ ನಾವು ಅಲ್ಲಿ ಎಡ್ಜಿಗೆ ಹಾಕಲ್ಲ, ಮತ್ತು ಪಕ್ಕದಲ್ಲಿ ಇನ್ನೊಂದು ಕಂಬಕ್ಕೆ ಲಾಕ್ ಮಾಡ್ಕೋಬೇಕಷ್ಟೆ. ಏಕೆಂದರೆ ಇನ್ನೂ ನೆಕ್ಸ್ಟ್ ಸ್ಟೆಪ್ಪು ಕಟ್ಕೋಬೇಕಲ್ಲ, ಹಾಗಾಗಿ ನೋಡಿ ಇವಾಗ ಅದೇ ಥರ ಎಲ್ಲ ಸ್ಯಾರಿ ಪೂರ ಕಟ್ಕೋಬೇಕು. ಇವಾಗ ನೋಡಿ ಲಾಸ್ಟ್ವರೆಗೂ ನಾನು ಹಾಕಿದ್ದೀನಿ. ಇವಾಗ 1 2 3 ಚೈನ್ ಹಾಕಿ ಲಾಕ್ ಮಾಡೋಕ್ಕೆ ಕಟ್ ಮಾಡಿಬಿಟ್ಟು ನೀಡಲ್ನ ದಾರ ಎಳೆದ್ರೆ ಕಂಪ್ಲೀಟ್ ಆಗುತ್ತೆ. ಇವಾಗ 3ನೇ ಸ್ಟೆಪ್ಪು ಕಲರು ಡಿಫ್ರೆಂಟ್ ತೊಗೊಂಡಿದ್ದೀನಿ. ಮಲ್ಟಿ ಕಲರ್ ಇತ್ತಲ್ಲ, ಅದಕ್ಕೆ ಮಾಮೂಲಿ ಆ್ಯಸ್ ಯೂಶುವಲ್ 2 ಟೈಮ್ ಲಾಕ್ ಮಾಡಿಕೊಂಡು ಗ್ರೀನು ಮತ್ತು ಪಿಂಕು ಮತ್ತು ಗೋಲ್ಡ್ 3 ಕಲರ್ ಇರೋದ್ರಿಂದ ನಾನು ಡಿಫ್ರೆಂಟಾಗಿರುತ್ತೆ ಅಂತ ಈ ಥರ ಹಾಕಿದ್ದೀನಿ. ಮಾಮೂಲಿ ನಾವು ಫಸ್ಟು ಹೇಗೆ ನಾವು ಹಾಫ್ ಕ್ರೋಶಾ ಮಾಡಿದ್ವೋ ಸೇಮ್ ಇವಾಗ್ಲೂ ಕಂಬಗಳಿಗೆಲ್ಲ ಹಾಫ್ ಕ್ರೋಶಾ ಮಾಡ್ಕೋಬೇಕು. ಮತ್ತು ಹಾಫ್ ಕ್ರೋಶಾ ಆದಮೇಲೆ ನಾವು ಚೈನು 4 ಆದರೆ 4 ಬಂದರೆ 4 ಹಾಕ್ಕೋಬೇಕು. ಇಲ್ಲ ನಮ್ಗೆ 5 ಚೈನ್ ಕರೆಕ್ಟಾಗಿ ಬರುತ್ತೆ ಅಂದರೆ 5 ಚೈನೇ ಹಾಕ್ಕೋಬೋದು. ಏಕೆಂದರೆ ನಾವು ಫಸ್ಟಿಗೆ ಲಾಕ್ ಮಾಡಿರ್ತೀವಲ್ಲ, ಅದರಿಂದ ಅಷ್ಟು ಬರಲ್ಲ. ಮೋಸ್ಟ್ಲಿ 4 ಕಂಬಕ್ಕೆ ಆಗುತ್ತೆ. 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿಕೊಂಡು ಮತ್ತೆ ನೋಡಿ ಇವಾಗ ತುಂಬಾ ಈಸಿ. ಈಗ ನೀಡಲ್ ಮೇಲೆ ದಾರ ತಗೊಂಡು ನೋಡಿ ಫಸ್ಟ್ನೇ ಕಂಬ ಹಾಕ್ಕೊಂಡಿದ್ವಲ್ಲ, ಅಲ್ಲಿ ಮೇಲ್ಗಡೆ ಹೋಲಿದೆಯಲ್ಲ, ಅಲ್ಲಿಗೆ ನೀಡಲ್ನ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, ಎರಡಕ್ಕೊಂದು ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಇವಾಗ ಕಂಬ ಮಾಡೋದು ಹಿಂದಗಡೆ ನೀಡಲ್ನ ಹಾಕಿ ದಾರನ ತಂದು ಸ್ವಲ್ಪ ನೋಡಿಕೊಂಡು ಲೂಸ್ ಬಿಟ್ಕೊಂಡು ನೋಡಿ ಇವಾಗ ಹಿಂದಗಡೆ ನೀಡಲ್ನ ಹಾಕಿ ದಾರನ ತಂದು
3 ದಾರ ಇರುತ್ತೆ, 3 ದಾರಕ್ಕೂ ನಾವು ಲಾಕ್ ಮಾಡಬೇಕು. ನೋಡಿ, ಈಗ ನೋಡಿ ನೀಡಲ್ ಮೇಲೆ ದಾರ ತಗೊಂಡು ಕಂಬದ ಹಿಂದೆ ಹೋಗಿ ದಾರನ ತಂದು, ಅಂದರೆ ಸ್ವಲ್ಪ ನೋಡಿಕೊಂಡು ಕರೆಕ್ಟಾಗಿ ಥ್ರೆಡ್ನ ಇಟ್ಕೊಳ್ಳಿ ನೀಡಲ್ ಮೇಲೆ, ಇಲ್ಲಾಂದರೆ ಥ್ರೆಡ್ಡು ಸಿಗಾಕೋಗ್ಬಿಡುತ್ತೆ. ತುಂಬಾ ಈಸಿ ಇದೆ, ಬಟ್ ಹಾಕೋವಾಗ ಸ್ವಲ್ಪ ನೀಡಲ್ಲು ಆಚೆ ಬರೋ ಥರ ಥ್ರೆಡ್ಡನ್ನ ಇಟ್ಕೋಬೇಕು. ನೋಡಿ, ಹೀಗೆ ನೀಡಲ್ ಮೇಲೆ ದಾರ ತಂದು ನಾವು ಒಂದೊಂದು ಕಂಬಕ್ಕೂ, ಆ ಒಂದೊಂದು ಕಂಬದಲ್ಲೂ ಹೋಲ್ ಇರುತ್ತಲ್ಲ, ಆ ಹೋಲ್ಗೆಲ್ಲ ನಾವು 12 ಕಂಬನೇ ಇದು ಬರುತ್ತೆ. ನೋಡಿ, ಅಲ್ಲಿ ಹೋಲ್ ಇದೆಯಲ್ಲ, ಅಲ್ಲಿಗೆ ಹಾಕಿ ನೀಡಲ್ ಮೇಲೆ ಒಂದು ಟೈಮು ದಾರ ಹಾಕಿ ಆ ಹೋಲ್ಗೆ ನೀಡಲ್ನ ಹಾಕಿ ಎರಡಕ್ಕೊಂದು ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದ ಹಿಂದಕ್ಕೆ ನೀಡಲ್ ಹಾಕಿ ದಾರನ ತಂದು 3 ದಾರ ಇರುತ್ತೆ ಅದನ್ನು ಲಾಕ್ ಮಾಡಬೇಕು ಅಷ್ಟೇ. ಅಂದರೆ ಪೀಕಾಕ್ ಡಿಸೈನ್ ಮಾಡ್ತಾರಲ್ಲ, ಬಟ್ಟು ನಾವು 2 ಚೈನ್ ಹಾಕ್ಕೊಂಡು ಪೀಕಾಕ್ ಹಾಕ್ತೀವಿ, ಆ ಥರ ಬರಲ್ಲ ಇದು. ಇದೇ ಒಂಥರ ಡಿಫ್ರೆಂಟಾಗಿರುತ್ತೆ. ಬೇಕು ಅಂದರೆ ಬೀಡ್ಸನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ, ನೀಡಲ್ ಮೇಲೆ ದಾರ ತಂದು ಈ ಒಂದೊಂದು ಕಂಬಕ್ಕೂ ಹೋಲಿರುತ್ತೆ ನೋಡಿ, ಅಲ್ಲಿಗೆ ನೀವು ಹಾಕ್ಕೊಂಡು ಕಂಬಗಳು ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಅದ್ರ ಹಿಂದಗಡೆನೆ ದಾರನ ಒಳಗಡೆ ಹಾಕಿ ದಾರನ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ, 3ಕ್ಕೂ ನೀವು ಲಾಕ್ ಮಾಡಬೇಕು ಅಷ್ಟೇ. ಜಾಸ್ತಿ ಕಷ್ಟ ಏನಿಲ್ಲ, ಈಸಿಯಾಗಿ ಹಾಕ್ಕೋಬೋದು. ಬಿಗಿನರ್ಸ್ಗಳು ಬೀಡ್ಸ್ ಬೇಡ, ಬರೀ ಥ್ರೆಡ್ಡಲ್ಲಿ ಕಲಿಯೋರು ನೋಡಿಕೊಂಡು ಹಾಕ್ಕೋಬೋದು. ನೋಡಿ, ಹೀಗೆ 12 ಕಂಬ ಬರುತ್ತೆ. ಮೇಲ್ಗಡೆ ಆರ್ಚು ಅಷ್ಟೇ 12 ಕಂಬನೇ ಬರುತ್ತೆ, ಏಕೆಂದರೆ ನಾವು ಪ್ರತಿಯೊಂದು ಕಂಬಕ್ಕೂ ಹಾಕ್ತಾಯಿದ್ದೀನಿ. ಅಂದರೆ ನೀವು ಒಂದು ಕಂಬ ಬಿಟ್ಟು ಒಂದು ಕಂಬಕ್ಕೂ ಇದೇ ಥರ, ಆದರೆ 2 ಸಲ ಮಾಮೂಲಿ ನಾವು ಒಳಗಡೆ ನೀಡಲ್ ಮೇಲೆ ದಾರ ತಂದು ಹಿಂದಕ್ಕೆ ಹಾಕಿ ದಾರ ತೊಗೋತೀವಲ್ಲ, ಅದು 2 ಟೈಮ್ ತಗೊಂಡು ನೀವು ಹಾಕ್ಕೋಬೋದು. ಅದು ತುಂಬಾ ಚೆನ್ನಾಗಿರುತ್ತೆ. ಇದು ಎಂಥವ್ರೂ ಈಸಿಯಾಗಿ ಕಲಿಬಹುದು. ಪ್ರತಿಯೊಂದು ಕಂಬಕ್ಕೂ ನೀವು ಇದೇ ಥರ ಮಾಮೂಲಿ ಎರಡಕ್ಕೊಂದು ಹಾಕಿ ಮಾಮೂಲಿ ನೀಡಲ್ ಮೇಲೆ ದಾರ ತಗೊಂಡು ಹಿಂದೆ ಕಂಬಕ್ಕೆ ನೀಡಲ್ನ ಹಾಕಿ ದಾರನ ತಂದರೆ 3 ದಾರ ಇರುತ್ತೆ, ಲಾಕ್ ಮಾಡೋದು ತುಂಬಾ ಈಸಿ ಇದೆ ನೋಡಿ. ಅಂದರೆ ಥ್ರೆಡ್ಡನ್ನು ಕರೆಕ್ಟು ಎಳ್ಕೋಬೇಕು, 3 ನೀಡಲ್ ಬರೋ ಥರ ಇಟ್ಕೊಂಡ್ರೆ ಥ್ರೆಡ್ಡನ್ನು, ಆವಾಗ ನೀವು ಆರಾಮಾಗಿ ಹಾಕ್ಕೋಬೋದು ನೋಡಿ. ಇಲ್ಲಾಂದರೆ ನೋಡಿ ಈ ಥರ ಕಷ್ಟ ಆಗಿಬಿಡುತ್ತೆ, ಹುಷಾರಾಗಿ ಎಳ್ಕೋಬೇಕು, ಥ್ರೆಡ್ ಕಟ್ ಆಗಿಬಿಡುತ್ತೆ. ಇವಾಗ ನೋಡಿ, ಆವಾಗಲೇ ನಾವು 2 ಚೈನ್ ಹಾಕಿ 2 ಕಂಬದಲ್ಲಿ ಚೈನ್ ಹಾಕಿಬಿಟ್ಟಿದ್ವಲ್ಲ, ಲಾಸ್ಟ್ನೇ ಕಂಬಕ್ಕೆ ಈ ಥರ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡಿಬಿಡಬೇಕು. ಆವಾಗ ಆರ್ಚು ಪರ್ಫೆಕ್ಟಾಗಿ ಬರುತ್ತೆ ನೋಡಿ. ಇದೇ ಥರ ಕಂಟಿನ್ಯೂ ಮಾಡಬೇಕು. ಸೇಮ್ ತುಂಬಾ ಈಸಿ ಇದೆ, 3 ಸ್ಟೆಪ್ಪು ಬರುತ್ತೆ. ಇದು ಸ್ವಲ್ಪ ಡಿಫ್ರೆಂಟ್ ಇದೆ, ಬಟ್ ಥ್ರೆಡ್ ವರ್ಕು ಇರುತ್ತೆ ಜಾಸ್ತಿ. ಪೇಷನ್ಸಿಂದ ಮಾಡಬೇಕಷ್ಟೇ. ಬೀಡ್ಸ್ ಬೇಡ ಅಂದ್ರೂ ಇದೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಬೀಡ್ಸ್ ಇಲ್ದೇ. ಇವಾಗ ನೋಡಿ, ಲಾಸ್ಟ್ ಕಂಬಕ್ಕೆ ನಾವು ಆವಾಗಲೇ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ 5 ಚೈನು ಅಥವಾ 4 ಚೈನ್ ಬರುತ್ತೋ ನೋಡಿಕೊಂಡು ಅಲ್ಲಿಗೆ ಹಾಕಿ ಲಾಕ್ ಮಾಡಿಕೊಂಡು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ನಾವು ಫಸ್ಟ್ ಕಂಬ ಮಾಡಿದ್ವಲ್ಲ, ಆ ಹೋಲ್ಗೆ ಹಾಕಿ ಎರಡಕ್ಕೊಂದು ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಆ ಕಂಬದ ಹಿಂದಕ್ಕೆ ನೀಡಲ್ನ ಹಾಕಿ ದಾರನ ತಂದು 3 ದಾರ ಇರುತ್ತೆ ನೀಡಲ್ ಮೇಲೆ, ಅದನ್ನು ಲಾಕ್ ಮಾಡಿದ್ರೆ
ಕಂಬ ಫಿಟ್ಟಾಗಿ ಕೂರುತ್ತೆ ಮತ್ತು ತುಂಬಾ ಚೆನ್ನಾಗೂ ಕಾಣುತ್ತೆ. ಡಿಫ್ರೆಂಟ್ ಡಿಸೈನಾಗಿ ನೋಡಿ, ಇದೇ ಥರ ಪ್ರತಿಯೊಂದು ಕಂಬಕ್ಕೂ ನೀವು ಇದೇ ರೀತಿ ಮಾಡಬೇಕು, ಯಾವುದು ಮಿಸ್ ಮಾಡಬಾರ್ದು. ಆವಾಗ ಆರ್ಚು ಕರೆಕ್ಟಾಗಿ ಕೂರುತ್ತೆ ನೋಡಿ. ಇದೇ ಥರ ಫಸ್ಟ್ ನೀಡಲ್ ಮೇಲೆ ದಾರ ತಗೊಂಡು ಒಂದು ಕಂಬಕ್ಕೆ ಪಕ್ಕದ ಕಂಬಕ್ಕೆ ಚುಚ್ಚಿ ದಾರನ ತಂದು ಎರಡಕ್ಕೊಂದು ಲಾಕ್ ಮಾಡಿ, ಈಗ ಮತ್ತೆ ನೀಡಲ್ ಮೇಲೆ ದಾರ ತಗೊಂಡು ಕಂಬನ ಬೇಗ ಹಾಕಿದ್ವಲ್ಲ ಅದ್ರ ಹಿಂದಗಡೆ ನೀಡಲ್ನ ಹಾಕಿ ದಾರನ ತಂದು 3 ದಾರಕ್ಕೆ ಲಾಕ್ ಮಾಡಬೇಕು. ಪ್ರತಿಯೊಂದು ಕಂಬನೂ ನೀವು ಇದೇ ರೀತಿ ಮಾಡ್ಕೋಬೇಕು, ಯಾವುದೂ ಮಿಸ್ ಮಾಡಬಾರ್ದು. ಆವಾಗ ಪರ್ಫೆಕ್ಟಾಗಿ ಬರುತ್ತೆ. ನೀವೇನಾದರೂ ಕಂಬಗಳ್ನ ಅಷ್ಟೇ ಹಾಕೊಳ್ಳೋವಾಗ ಕೌಂಟ್ ಮಾಡಿ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಆವಾಗ ಆರ್ಚು ಪರ್ಫೆಕ್ಟಾಗಿ ಬಂದಿರುತ್ತೆ, ಶೇಪು ಚೆನ್ನಾಗಿ ಬರುತ್ತೆ. ಇಲ್ಲ ಅಂದರೆ ನೀವು ಮಿಸ್ ಮಾಡಿಕೊಂಡ್ರೆ ಶೇಪು ಚೆನ್ನಾಗಿ ಬರಲ್ಲ, ಆರ್ಚಿಂದು ಡಿಫ್ರೆಂಟಾಗಿ ಹೋಗ್ಬಿಡುತ್ತೆ ನೋಡಿ. ಪ್ರತಿಯೊಂದು ಕಂಬಕ್ಕೂ ನಾನು ಇದೇ ರೀತಿ ಮಾಡ್ಕೊಂಡೋಗಿದ್ದೀನಿ. ನೀವು ಬೇಕು ಅಂದರೆ ಬೀಡ್ಸ್ ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ಬೀಡ್ಸ್ ಮಾಡೋದಕ್ಕಿಂತ ಬರೀ ಥ್ರೆಡ್ಡಲ್ಲೇ ತುಂಬ ಚೆನ್ನಾಗಿ ಕಾಣುತ್ತೆ. ಅಂದರೆ ಸ್ವಲ್ಪ ಸಾಫ್ಟ್ ಸಿಲ್ಕು, ಸ್ವಲ್ಪ ಸೀರೆಗಳು ಸ್ಮೂತ್ ಇರುತ್ತೆ ನೋಡಿ, ಆ ಥರ ಸ್ಯಾರಿಗಳಿಗೆ ಬೀಡ್ಸ್ ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಥ್ರೆಡ್ ವರ್ಕು ತುಂಬಾ ಚೆನ್ನಾಗಿರುತ್ತೆ. ಬಟ್ ಈಸಿ ಇರೋದ್ರಿಂದ ಯಾರು ಬೇಕಾದರೂ ಹಾಕ್ಕೋಬೋದು. ಇದರಲ್ಲೇ ಇನ್ನೂ ಡಿಫ್ರೆಂಟ್ ಡಿಸೈನ್ ಬರುತ್ತೆ. ಇದೇ ರೀತಿಲಿ ನಾವು ನಮ್ಮ ಕ್ರಿಯೇಟಿವಿಟಿ ತಕ್ಕನಾಗೆ ಮಾಡ್ಕೋಬೇಕು. ಸೇಮ್ ಅಂದರೆ ಇದಕ್ಕೆ ಪೀಕಾಕ್ ಡಿಸೈನು ಮಾಡ್ಬೋದು, ಅದೂ ಚೆನ್ನಾಗಿರುತ್ತೆ. ಇದೊಂದು ಥರ ಬೇರೆ ಥರ ಇರುತ್ತೆ, ಒಂದು ಸಲ ಟ್ರೈ ಮಾಡ್ಬೋದು. ಪೀಕಾಕ್ ಡಿಸೈನ್ಗಿಂತ ಇದು ಒಂಥರ ಡಿಫ್ರೆಂಟಾಗಿರುತ್ತೆ. ಹಾಗಾಗಿ ಇದನ್ನು ಹಂಗೆ ಆ ಥರನೂ ಮಾಡ್ಬೋದು. ಅದು ಬೇರೆ ಥರ ಬರುತ್ತಲ್ಲ, ಯಾವಾಗಲೂ ಅದೇ ಥರ ಹಾಕ್ತಾಯಿರ್ತೀವಿ. ಹಾಗಾಗಿ ಇದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಹಾಕಿದ್ದೀನಿ. ನೀವು ನಿಮಗೆ ಬೇಕು ಅಂದರೆ ಬೀಡ್ಸ್ ಆದರೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಪೀಕಾಕ್ ಡಿಸೈನ್ ಬೇಕಾದ್ರೂ ಮಾಡ್ಕೋಬೋದು. ಪ್ರತಿಯೊಂದು ಕಂಬಕ್ಕೂ ಲಾಸ್ಟ್ವರೆಗೂ ನೀವು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು. ಏನಿಲ್ಲ, ಮಾಮೂಲಿ ಚೈನ್ ಹಾಕೋಂಗಿಲ್ಲ, ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಅದ್ರ ಹಿಂದಗಡೆನೆ ಹಾಕಿ ದಾರ ತಂದರೆ 3 ದಾರ ಇರುತ್ತೆ, ಅದಕ್ಕೆ ಲಾಕ್ ಮಾಡೋದು. ಮತ್ತು ನಾವು ಫಸ್ಟಿಗೆ ನಾವು ಎಲ್ಲಿ ಲಾಕ್ ಮಾಡಿದ್ವಿ ನೋಡಿ 5 ಚೈನ್ ಹಾಕೋಕ್ಕೆ 2 ಕಂಬ ಬಿಟ್ಟು ಅಲ್ಲಿಗೆ ಲಾಕ್ ಮಾಡಿದ್ರೆ ನೋಡಿ ಇದೇ ಥರ ಬರುತ್ತೆ. ಸೆಂಟ್ರಲ್ಲಿ ಕುಚ್ಚು ಕಟ್ಟೋಕ್ಕೆ ನಾವು ಕ್ಯಾಪ್ ಬಿಟ್ಟಿದ್ದೀನಿ. 4 ಚೈನು ತುಂಬಾ ಚೆನ್ನಾಗಿ ಕಾಣುತ್ತೆ. ನಿಮಗೆ ಫೋಟೋಗೆ ವಿಡಿಯೋಗಿನ್ನ ರಿಯಲ್ಲಿ ಹಾಕ್ಕೊಂಡಾಗ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಸೇಮ್ ನೋಡಿ ಎಡ್ಜ್ವರೆಗೂ ಅದೇ ಕಂಟಿನ್ಯೂ ಮಾಮೂಲಿ 5 ಚೈನು ಎಲ್ಲಿ ಲಾಕ್ ಮಾಡಿದ್ವೋ ಅಲ್ಲಿಗೆ ಲಾಕು, ಮತ್ತು ಕಂಬ ನಾವು ಎಲ್ಲಿ ಸ್ಟಾರ್ಟ್ ಮಾಡಿರೋ ಟ್ರಿಬಲ್ ಕ್ರೋಶ ಹಂಗೆ ನೀಡಲ್ನ ದಾರ ತಗೊಂಡು ಒಂದು ಸಲ ಎಲ್ಲಿ ತಗೋಲು ಅಲ್ಲಿಗೆ ಹಾಕಿ ಎರಡಕ್ಕೊಂದು ಮತ್ತು ನೀಡಲ್ ಮೇಲೆ ದಾರ ತಗೊಂಡು ಅದ್ರ ಹಿಂದಗಡೆಯಿಂದ ದಾರ ತಗೊಂಡು 3 ದಾರ ಇರುತ್ತೆ, ಲಾಕ್ ಮಾಡೋದು. ಸೇಮ್ ಪ್ರೊಸೀಜರು, ತುಂಬಾ ಈಸಿ ಇರುತ್ತೆ. ಯಾರ್ಯಾರು ಹಾಗೆ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಒಂದು ವಿಡಿಯೋ ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಒಂದು ಶೇರ್ ಮಾಡಿ ಅಥವಾ ಕಮೆಂಟ್ ಮಾಡಿ, ಈಗಲ್ಲ ಹೀಗೆ ಅಂತ. ನಮಗೂ ಗೊತ್ತಿಲ್ಲದಿದ್ರೆ ನಾವು ತಿಳ್ಕೊತೀವಿ. ಈಗ ಮಾಡಿದ್ರೆ ಏನು ಮಾಡಬೇಕು ಅನ್ನೋದು ನಮಗೂ ಆವಾಗ ಐಡಿಯಾಸ್ ಬರುತ್ತೆ. ನೀವು ಕಮೆಂಟ್ ಆಗಲಿ, ಒಂದು ಶೇರ್ ಆಗಲಿ ಅಥವಾ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನಮಗೆ ಆ ಖುಷಿಗೆ ಇನ್ನೂ ವಿಡಿಯೋಸ್ ಮಾಡಬೇಕು ಅಂತ ನಮಗೆ ಒಂದು ಸ್ಪಿರಿಟ್ ಬರುತ್ತೆ ನೋಡಿ. ಇವಾಗ ಮತ್ತು 5 ಚೈನು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ಎಡ್ಜಲ್ಲೂ ಅಷ್ಟೇ ನನಗೆ ಪರ್ಫೆಕ್ಟಾಗಿ ಬಂದಿದೆ. ಕೆಲವು ಟೈಮು ಸಾಕಾಗಲ್ಲ, ಅವಾಗ ನೋಡಿಕೊಂಡು ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ನಾನು ಅಲ್ಲಿಗೂ ಅಷ್ಟೇ ಹಾಫ್ ಕ್ರೋಶ ಮಾಡ್ಕೊಂಡಿದ್ದೀನಿ.
ಎಲ್ಲ ಕಂಬಗಳಿಗೂ ಹಾಫ್ ಕ್ರೋಶ ಮಾಡಿಕೊಂಡು ಲಾಸ್ಟ್ ನೋಡಿ ಥ್ರೆಡ್ ಕಟ್ ಮಾಡಿರ್ತೀವಿ ಅದನ್ನು ಬ್ಯಾಕ್ ಸೈಡ್ ಇಟ್ಕೊಂಡು ಈ ಥರ ಹಾಕ್ಕೋಬೇಕು. ಏಕೆಂದರೆ ಇಲ್ಲಾಂದರೆ ಆ ಥ್ರೆಡ್ಡೆಲ್ಲ ನೀಡ್ಲಿಗೆ ಅಡ್ಡ ಅಡ್ಡ ಬರ್ತಾ ಇರುತ್ತೆ. ಮತ್ತು ಲಾಸ್ಟಿಗೆ ನಾವು ಅದನ್ನು ನೋಡಿ ಇವಾಗ ಒಂದು 2-3 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡಿ ಥ್ರೆಡಲ್ಲ ಮೇಲ್ಗಡೆ ಎಳೆದ್ಬಿಟ್ರೆ ಲಾಕ್ ಆಗುತ್ತೆ. ಇವಾಗ ಆ 3 ಚೈನನ್ನು ಸೇರಿಸಿ ಗಮ್ ಪೇಸ್ಟ್ ಮಾಡ್ಕೋಬೇಕು ದಗಡಿಗೆ. ಇವಾಗ ಇದಕ್ಕೆ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ. ತುಂಬಾ ಚೆನ್ನಾಗಿದೆ ನೋಡಿ. ನಾನು ಒಂದೊಂದು ಕುಂದನ್ ಸ್ಟೋನ್ನ ಹಾಕಿದ್ದೀನಿ, ಯಾಕೆಂದರೆ ತುಂಬ ಪ್ಲೇನ್ ಇತ್ತಲ್ಲ, ಅದು ಮಲ್ಟಿ ಕಲರ್ ಅಲ್ವಾ, ಹಾಗಾಗಿ ಇರಲಿ ಗ್ರೀನು ಅಂತ. ಹೀಗೆ ನಮ್ಮ ಚಾನಲನ್ನು ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.